4 ವರ್ಷಗಳ ಬಳಿಕ ಎಂಎಲ್ಸಿ ಎಲೆಕ್ಷನ್ನ ರೀಕೌಂಟಿಂಗ್ ನಡೆಯುತ್ತೆ. ಪ್ರಾಣೇಶ್ ವರ್ಸಸ್ ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ ಯಾರು ಆಗ್ತಾರೆ ರಿಯಲ್ ಎಂಎಲ್ಸಿ ಅನ್ನುವಂತಹ ಪ್ರಶ್ನೆ ಇವತ್ತು ಮತ್ತೆ ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ ಇವತ್ತು ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲಿ ರೀಕೌಂಟಿಂಗ್ ನಡೆಯಲಿದೆ. ಅದಕ್ಕಾಗಿ ಎಲ್ಲಾ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇವತ್ತು ಮತ್ತೆ ಮರು ಮತ ಎಣಿಕೆ. 6 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಬಿಜೆಪಿಯ MK ಪ್ರಾಣೇಶ್ ಅವರು. ಮರು ಮತ ಎಣಿಕೆಗೆ DCಗೆ ಚುನಾವಣಾ ಆಯೋಗ ಸೂಚನೆಯನ್ನ ಕೂಡ ನೀಡಿತ್ತು. ಸುಪ್ರೀಂ ಕೋರ್ಟ್ ಇದೀಗ ಆದೇಶ ಮಾಡಿದ ರೀತಿಯಲ್ಲಿ ಮರು ಮತ ಎಣಿಕೆ ಇವತ್ತು ನಡೆಯಲಿದೆ. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಸ್ಥಾನಕ್ಕೆ 2021ರ ಡಿಸೆಂಬರ್ 10ರಂದು ನಡೆದಂತಹ ಚುನಾವಣೆ. ಆಗ ಒಟ್ಟು 2410 ಮತಗಳಲ್ಲಿ 39 ಮತಗಳು ಅಸಿಂಧುವಾಗಿದ್ವು. 2371 ಮತ ಸಿಂಧುವಾಗಿತ್ತು. 1188 ಮತ ಪ್ರಾಣೇಶ್ಗೆ ಬಂದಿದ್ರೆ 1182 ಮತ ಗಾಯತ್ರಿಗೆ ಬಂದಿತ್ತು. ಅವತ್ತೇ ಅವರು ಮತ್ತೆ ಮನವಿಯನ್ನ ಮಾಡಿಕೊಂಡಿದ್ರು, ಮತ್ತೆ ಮರು ಮತ ಎಣಿಕೆ ಮಾಡಿ ಅಂತ ಹೇಳಿ. ಆದ್ರೆ ಮರು ಮತ ಎಣಿಕೆ ಮಾಡಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಮಾರ್ಚ್ 4ರ ಒಳಗಾಗಿ ರೀಕೌಂಟಿಂಗ್ ನಡೆಸಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಮರು ಮತ ಎಣಿಕೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಈ ಸಲ ಇದರಲ್ಲಿ ನಿಜವಾದ MLC ಯಾರಾಗ್ತಾರೆ? ಪ್ರಾಣೇಶ್ ಅವರೇ ಗೆಲುವನ್ನ ಸಾಧಿಸ್ತಾರಾ ಅಥವಾ ಗಾಯತ್ರಿಗೆ ಅವಕಾಶ ಸಿಗತ್ತಾ? ಕಾದು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಈಗ ಯೋಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, 4 ವರ್ಷಗಳ ಬಳಿಕ ಮತ್ತೆ ಮರು ಮತ ಎಣಿಕೆ ನಡೀತಾ ಇರುವಂತದ್ದು. ಇಬ್ಬರಿಗೂ ಕೂಡ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ವಿಶ್ವಾಸ ಇದೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋದು? ಎಸ್ ನಮಿತಾ, ಏನು 2021 ಡಿಸೆಂಬರ್ 10ರಂದು ಏನು ನಡೆದಿತ್ತು ಸ್ಥಳೀಯ ಪ್ರಾದೇಶಿಕ ಸಂಸ್ಥೆಗಳ ಚುನಾವಣೆಯಿಂದ ಏನು ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಕ್ಕಂಥ ಚುನಾವಣೆ ನಡೆದಿತ್ತು. ಆ ಒಂದು ಚುನಾವಣೆ ಏನು ಈಗ ಹಾಲಿ ಉಪಸಭಾಪತಿಗಳಾಗಿರ್ತಕ್ಕಂಥ MK ಪ್ರಾಣೇಶ್ ಮತ್ತು ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ ಇಬ್ಬರಿಗೂ ಕೂಡ ಏನೋ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಯಾಕಂತಂದ್ರೆ ಪ್ರಾಣೇಶ್ ಅವರು ಕೂಡ 2ನೇ ಬಾರಿ ವಿಧಾನ ಪರಿಷತ್ತನ್ನ ಪ್ರವೇಶ ಮಾಡ್ತಾ ಇದ್ರು. ಜೊತೆಗೆ ಗಾಯತ್ರಿ ಶಾಂತೇಗೌಡರು ಕೂಡ 2ನೇ ಬಾರಿಗೆ ವಿಧಾನ ಪರಿಷತ್ತನ್ನ ಪ್ರವೇಶ ಮಾಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಆದ್ರೆ ಆ ಒಂದು ಮತದಾನದಲ್ಲಿ ಏನು 2410 ಮತಗಳು ಚಲಾವಣೆ ಆಗಿತ್ತು. ಅದರಲ್ಲಿ 39 ಮತಗಳು ಅಸಿಂಧವಾದಂತಹ ಸಂದರ್ಭದಲ್ಲಿ ಏನು 2371 ಮತಗಳನ್ನ ಪರಿಗಣನೆಗೆ ತಗೊಳ್ಳಲಾಗಿತ್ತು. ಅದರಲ್ಲಿ ಏನು 1188 ಮತಗಳನ್ನ MK ಪ್ರಾಣೇಶ್ ಅವರು ತೆಗೆದುಕೊಂಡಿದ್ರು. ಅದ್ರ ಜೊತೆಗೆ ಏನು 1182 ಮತಗಳನ್ನ ಗಾಯತ್ರಿ ಶಾಂತೇಗೌಡರು ಪಡ್ಕೊಂಡಿದ್ರು. ಅದ್ರ ಜೊತೆಗೆ ಏನು 12 ಜನ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ ನಾಮನಿರ್ದೇಶನ ಸದಸ್ಯರು ಕೂಡ ಏನೋ ಮತದಾನವನ್ನು ಮಾಡಿದ್ರು. ಆ ಒಂದು 12 ಮತಗಳನ್ನ ಹೊರಗಿಟ್ಟು ಕೌಂಟಿಂಗ್ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಗಾಯತ್ರಿ ಶಾಂತೇಗೌಡರು ಅಂದು ಏನು 2021ರ ಡಿಸೆಂಬರ್ 14ರಂದು ನಡೆದಿದ್ದಂತಹ ಏನು ಮತ ಎಣಿಕೆಯಲ್ಲಿ ಏನು ಪಟ್ಟನ್ನ ಹಿಡಿದಿದ್ರು. ಆದ್ರೆ ಅವತ್ತಿನ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಯಾಗಿದ್ದಂತಹ ರಮೇಶ್ ಅವರು ಏನು ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಚುನಾವಣಾ ಫಲಿತಾಂಶವನ್ನ ಘೋಷಣೆ ಮಾಡಿದ್ರು. ಆದ್ರೆ ಕೇವಲ 6 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಂತಹ ಗಾಯತ್ರಿ ಶಾಂತೇಗೌಡರು ಆ ಒಂದು ನ್ಯಾಯಕ್ಕಾಗಿ ಅಂದ್ರೆ ಮರು ಮತ ಎಣಿಕೆಯನ್ನ ಮಾಡಬೇಕು ಅಂತೇಳಿ ಕಾನೂನು ಸಮರ ಕೇಳಿದ್ರು. ಸತತ 3.5 ವರ್ಷಗಳ ಏನು ಕಾನೂನು ಸಮರದ ಬಳಿಕ ಹೈಕೋರ್ಟ್ ಆದೇಶ ಮತ್ತು ಸುಪ್ರೀಂ ಕೋರ್ಟ್ ನ ಸೂಚನೆಯ ಮೇರೆಗೆ ಅಂದ್ರೆ 30 ದಿನಗಳ ಒಳಗಾಗಿ ಈ ಒಂದು ಫಲಿತಾಂಶ ಮರುಮತ ಎಣಿಕೆಯನ್ನ ಮಾಡಿ ಫಲಿತಾಂಶವನ್ನ ಏನು ಕೋರ್ಟ್ಗೆ ತಿಳಿಸಬೇಕು ಅನ್ನೋ ಒಂದು ಆದೇಶವನ್ನ ಕೋರ್ಟ್ ನೀಡಿತ್ತು. ಅದರಂತೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಮೀನಾ ನಾಗರಾಜ್ ಹಾಗೂ ಚುನಾವಣಾ ಆಯೋಗ ನೇಮಕ ಮಾಡಿರ್ತಕ್ಕಂಥ ಏನು ವೀಕ್ಷಕರಾಗಿ ಬಂದಿರ್ತಕ್ಕಂಥ ಗೋಶಲ್ ಕುಮಾರ್ ಅವರ ಏನು ನೇತೃತ್ವದಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ನಮಿತಾ. ಓಕೆ, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. ನೋಡೋಣ ಇವತ್ತು ಏನಾಗುತ್ತೆ, ಯಾರು ವಿನ್ ಆಗ್ತಾರೆ ಅನ್ನೋ